ವಿಶ್ವ ಆನೆ ದಿನಾಚರಣೆ ಹಿನ್ನೆಲೆಯಲ್ಲಿ ಸಕ್ರೆಬೈಲು ಆನೆ ಬಿಡಾರದಲ್ಲಿ ಅದ್ಧೂರಿ ಆಚರಣೆ ನಡೆಸಲಾಗಿದೆ. ಸಕ್ರೆಬೈಲು ಆನೆ ಬಿಡಾರದಲ್ಲಿ ಜನಿಸಿದ 2 ಮರಿ ಆನೆಗಳಿಗೆ ನಾಮಕರಣ ನಡೆಸಲಾಗಿದೆ. ಅರಣ್ಯ ಇಲಾಖೆ ಸಿಸಿಎಫ್ ಹನುಮಂತಪ್ಪ ಹಾಗೂ ಡಿಸಿಎಫ್ ಪ್ರಸನ್ನಕೃಷ್ಣ ಪಟಗಾರ್ ಅವರು 2 ಮರಿ ಆನೆಗಳಿಗೆ ತುಂಗಾ ಮತ್ತು ಚಾಮುಂಡಿ ಎಂದು ನಾಮಕರಣ ಮಾಡಿದ್ದಾರೆ. ಶಾಸ್ತ್ರಬದ್ಧವಾಗಿ ಆನೆಯ ಕಿವಿಯಲ್ಲಿ 3 ಬಾರಿ ಚಾಮುಂಡಿ ಹಾಗೂ ತುಂಗಾ ಎಂದು ಹೇಳಿ ಶಾಸ್ತ್ರಬದ್ಧವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಾಮಕರಣ ಮಾಡಿದ್ದಾರೆ. ಒಟ್ಟಾರೆಯಾಗಿ 23 ಆನೆಗಳಿಗೆ ಬಣ್ಣಗಳಿಂದ ಅಲಂಕಾರ ಮಾಡಿ ಸಕ್ರೆಬೈಲಿನಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಲಾಗಿದೆ. ಸಕ್ರೆಬೈಲು ಆನೆ ಶಿಬಿರ ಬಹಳಷ್ಟು ಸುಂದರವಾಗಿರುವಂತಹ ರಾಜ್ಯದಲ್ಲಿ ಇರುವಂತಹ ಎಲ್ಲ ಆನೆ ಕ್ಯಾಂಪ್ಗಳಲ್ಲಿ ಒಂದು ವಿಶೇಷ ಸ್ಥಳವನ್ನು ಹೊಂದಿರತಕ್ಕಂತ ಕ್ಯಾಂಪ್ ಆಗಿರ್ತದೆ. ಈ ಕ್ಯಾಂಪ್ನಲ್ಲಿ ಸುಮಾರು 25 ಆನೆಗಳನ್ನ ನಿರ್ವಹಿಸಲಾಗ್ತಿರ್ತದೆ. ಸಕ್ರೆಬೈಲಿನ ಆನೆ ಕ್ಯಾಂಪ್ನ ಈ ಒಂದು ನಮ್ಮ ಆನೆಗಳ ಸಹಾಯದಿಂದ ಇಲ್ಲಿ ಮುಖ್ಯವಾಗಿ ಅರಣ್ಯ ಸಂರಕ್ಷಣೆಯ ಕಾರ್ಯ, ಗಸ್ತು ಕಾರ್ಯ, ಕೆಲವೊಮ್ಮೆ ಅರಣ್ಯದಲ್ಲಿ ಅಥವಾ ಜನವಸತಿ ಪ್ರದೇಶಗಳಲ್ಲಿ ಬಂದಂತಹ ಕೆಲವೊಂದು ಕಾಡಾನೆಗಳನ್ನ ಈ ಕುಮ್ಕಿ ಆಪರೇಷನ್ ಮುಖಾಂತರವಾಗಿ ಅವುಗಳನ್ನ ಹಿಡಿದು ಬಿಟ್ಟು ಅವುಗಳನ್ನ ಕಳುಹಿಸಿಬಿಟ್ಟು ಅಥವಾ ಅವುಗಳನ್ನ ಹತೋಟಿಗೆ ತಂದುಬಿಟ್ಟು ಮತ್ತೆ ಕಾಡಿಗೆ ಬಿಡುವಂತ ಒಂದು ಕ್ಯಾಪ್ಚರಿಂಗ್ ಆಪರೇಷನ್ ನಲ್ಲಿ ಬಹಳಷ್ಟು ಮುಂದಾಳತ್ವದಲ್ಲಿ ಹೋಗ್ತಾ ಇದ್ದೀವಿ. ಈಗ ಇಷ್ಟೇ ಅಲ್ಲದೆ ನಮ್ಮ ಆನೆಗಳು ಶಿವಮೊಗ್ಗ ದಸರಾ ಸಂದರ್ಭದಲ್ಲಿಯೂ ಕೂಡ ಭಾಗವಹಿಸುವಂತ ಒಂದು ಇತಿಹಾಸ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಇಲಾಖೆ ಯೋಚನೆ ಏನಂತಂದ್ರೆ ಈ ಸಕ್ರೆಬೈಲು ಕ್ಯಾಂಪ್ನ ಮಹತ್ವವನ್ನು ಮತ್ತು ಇಲ್ಲಿರ್ತಕ್ಕಂಥ ಆನೆಗಳು ಪ್ರತಿಯೊಂದು ಆನೆಯ ಸಾಧನೆಗಳನ್ನು ಸ್ವಲ್ಪ ಪ್ರೊಜೆಕ್ಟ್ ಮಾಡಿ ಅವುಗಳನ್ನ ಈ ಬರುವ ಸಮಯದಲ್ಲಿ ಪ್ರತಿ ಆನೆಯ ವಿಶೇಷತೆ, ಅದರ ಸಾಧನೆಗಳು, ಇದರ ವಿವರಗಳನ್ನು ಇರ್ತಕ್ಕಂಥ ಒಂದು ನಾಮಫಲಕಗಳನ್ನು ಅಳವಡಿಸಿಬಿಟ್ಟು ಅವುಗಳಿಗೆ ಸಲ್ಲಬೇಕಾಗಿರ್ತಕ್ಕಂಥ ಒಂದು ಕೀರ್ತಿಯನ್ನು ಸಲ್ಲಿಸೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಒಂದು ಇದಿದೆ. ಅದೇ ರೀತಿ ಅವು ಯಾವ್ಯಾವ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿದ್ದಾವೆ, ಅವುಗಳನ್ನ ಎಲ್ಲಿ ಹಿಡಿಯಲಾಗಿದೆ, ಅವುಗಳ ಇತಿಹಾಸಗಳು ಹೆಂಗೆ ಅಂತ ಹೇಳ್ಬಿಟ್ಟು ಅನ್ನೋಂಥ ವಿವರಗಳನ್ನು ಕೂಡ ಕೊಡುವಂಥದ್ದಿದೆ. ಇದೆಲ್ಲದರ ಜೊತೆಗೆ ಈ ಒಂದು ಕ್ಯಾಂಪ್ ನಿರ್ವಹಣೆ ಆಗದೆ ಇಲ್ಲಿ ಪರಿಸರ ಸಂರಕ್ಷಣೆ, ವನ್ಯಜೀವಿ ಸಂಘರ್ಷದ ಸಂದರ್ಭದಲ್ಲಿ ಕಾರ್ಯಾಚರಣೆ ನಿರ್ವಹಿಸುವಂಥದ್ದು, ಇಲ್ಲಿ ಒಂದು ಶಾಲಾ ಮಕ್ಕಳಿಗೆ ಒಂದು ಪ್ರಕೃತಿ ಮತ್ತು ಈ ವನ್ಯಜೀವಿ ಸಂರಕ್ಷಣೆಯ ಅದರಲ್ಲೂ ಬಹಳ ಮುಖ್ಯವಾಗಿ ಈ ಆನೆಗಳ ಬಗ್ಗೆ ಇರ್ತಕ್ಕಂಥ ಅದರ ನಡವಳಿಕೆ ಮತ್ತು ಅದರ ಬಗ್ಗೆ ಇರ್ತಕ್ಕಂಥ ಪ್ರೀತಿಯನ್ನ ಹೆಚ್ಚಿಸುವಂತ ಒಂದು ಎಜುಕೇಟಿವ್ ಒಂದು ಕೆಲಸವನ್ನು ಸಹ ಮಾಡುವಂತ ಉದ್ದೇಶ ಮತ್ತು ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇರ್ತೀವಿ. ಹಾಗೆ ಈ ಸಕ್ರೆಬೈಲು ಆನೆ ಕ್ಯಾಂಪ್ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಕ್ಯಾಂಪ್ ಆಗಿದ್ದು, ಇಷ್ಟೊಂದು ಜನ ಸಾರ್ವಜನಿಕರು ಈ ಒಂದು ಕ್ಯಾಂಪ್ಗೆ ಭೇಟಿ ನೀಡಿ ಈ ಆನೆಗಳು ಮತ್ತೆ ಇದರ ದಿನನಿತ್ಯದ ಕಾರ್ಯಗಳು ಮತ್ತೆ ಅವುಗಳನ್ನ ಹತ್ತಿರದಿಂದ ನೋಡ್ಬಿಟ್ಟು ಈ ಪ್ರಾಣ ಪ್ರೀತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಈ ಕ್ಯಾಂಪ್ ಬಹಳಷ್ಟು ಸಹಕಾರವಾಗಿರ್ತದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಎಸ್ಪೆಷಲಿ ಸ್ಥಳೀಯ ಪತ್ರಕರ್ತರು ಹಾಗೂ ರಾಜ್ಯದ ಎಲ್ಲ ಪತ್ರಕರ್ತರು ಈ ಕ್ಯಾಂಪ್ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯನ್ನ ಬೆಳೆಸ್ಕೊಂಡ್ಬಿಟ್ಟು ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಸಪೋರ್ಟ್ ಮಾಡಿಬಿಟ್ಟು ಇದರ ಮಹತ್ವವನ್ನ ಬಿತ್ತರಿಸೋದಕ್ಕೆ ತಾವೆಲ್ಲ ಸಹಕಾರ ಮಾಡಿರ್ತಾರೆ. ಇವತ್ತು ವಿಶ್ವ ಆನೆ ದಿನಾಚರಣೆ ಪ್ರಯುಕ್ತವಾಗಿ ಈ ಒಂದು ಏನು ಆನೆ ದಿನಾಚರಣೆ ಆಚರಿಸ್ತಾ ಇದ್ವಿ. ಅದರ ಅಂಗವಾಗಿ ಮೊದಲನೇದಾಗಿ ನಮ್ಮ ಕ್ಯಾಂಪ್ ಅಲ್ಲಿರುವಂತಹ ಆನೆಗಳಿಗೆ ಸಿಂಗಾರ ಮಾಡಿಬಿಟ್ಟು ಅವುಗಳಿಗೆ ವಿಶೇಷವಾದ ಒಂದು ಪೂಜೆನ ಸಲ್ಲಿಸಿ ನಂತರದಲ್ಲಿ ಆನೆ ಈ ಒಂದು ನಮ್ಮ ಕ್ಯಾಂಪ್ ಅಲ್ಲಿ ಜನರಾದಂತ 2 ಮರಿ ಆನೆಗಳಿಗೆ
ತುಂಗ ಮತ್ತು ಚಾಮುಂಡಿ ಅಂತ ಇವತ್ತಿನ ದಿವಸ ನಾವು ನಾಮಕರಣ ಮಾಡಿರ್ತೇವೆ. ಸೊ ಹಾಗಾಗಿ ಪ್ರತಿ ವರ್ಷ ಏನ್ ನಾವು ವಿಶ್ವ ಆನೆ ದಿನಾಚರಣೆ ಆಚರಿಸ್ತಿದ್ರ ಮಹತ್ವ ಏನಂದ್ರೆ ಈ ವರ್ಷದ ಒಂದು ಥೀಮ್ ಅಂದ್ರೆ ಮಾತೃ ಪಕ್ಷಗಳು ಮತ್ತು ನೆನಪುಗಳು ಅಂತ. ಅಂದ್ರೆ ಏನು ಆನೆ ಗುಂಪು ಇರ್ತದೆ, ಆ ಆನೆ ಗುಂಪನ್ನು ನಡೆಸುವಂತದ್ದು ಒಂದು ಹೆಣ್ಣಾನೆ, ಹಿರಿಯ ಹೆಣ್ಣಾನೆ ಆನೆ ಗುಂಪನ್ನ ಮುನ್ನಡೆಸ್ತಾ ಇರತ್ತೆ. ಅದು ಎಲ್ಲಾದ್ರೂ ಹೋಗ್ಬೇಕು ಬರ್ಬೇಕು ಅಂದ್ರೆ ಅದರದ ಒಂದು ನೆನಪು ಪ್ರಾಮುಖ್ಯವಾಗಿರ್ತದೆ. ಯಾಕಂದ್ರೆ ಯಾವುದೇ ಟೈಮಲ್ಲಿ ಎಲ್ಲಾದ್ರೂ ಹೋಗ್ಬೇಕು, ಎಲ್ಲಿ ಆಹಾರ ಎಲ್ಲಿ ಸಿಗ್ತದೆ, ನೀರು ಎಲ್ಲಿ ಸಿಗ್ತದೆ ಅಂತ ಒಂದು ನೆನ್ಪಿಟ್ಕೊಂಡು ತನ್ನ ಗುಂಪನ್ನ ಮುನ್ನಡೆಸ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಆ ಹೆಣ್ಣಾನೆ, ಹಿರಿಯ ಹೆಣ್ಣಾನೆ ವಹಿಸ್ಕೊಂಡಿರ್ತದೆ. ಸೊ ಹಾಗಾಗಿ ಅದನ್ನ ಅದಕ್ಕೆ ಏನು ನೆನಪಿನ ಶಕ್ತಿ ಇರ್ತದೆ, ಆ ನೆನಪಿನ ಶಕ್ತಿನೇ ಅದಕ್ಕೆ ಕಷ್ಟದ ಸಂದರ್ಭದಲ್ಲಿ ಅಥವಾ ಫುಡ್ ಸ್ಕ್ಯಾಸಿಟಿ ಸಂದರ್ಭದಲ್ಲಿ ಎಲ್ಲಿ ನೀರು ಸಿಗ್ತದೆ, ಎಲ್ಲಿ ಆಹಾರ ಸಿಗ್ತದೆ ಅಂತ ಹುಡ್ಕೊಂಡು ಹೋಗುವಂತ ಅದರ ಒಂದು ನೆನಪಿನ ಶಕ್ತಿಯಿಂದ ಆಹಾರವನ್ನ ತನ್ನ ಗುಂಪಿನ ಎಲ್ಲಾ ಸದಸ್ಯರಿಗೆ ಆಹಾರವನ್ನು ಒದಗಿಸುವಂತ ಹುಡ್ಕೊಂಡು ಹೋಗುವಂತ ಒಂದು ಕೆಲಸ ಮಾಡ್ತದೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈ ವರ್ಷದ ಒಂದು ಧ್ಯೇಯ ಅಂದ್ರೆ ಮಾತೃ ಪಕ್ಷಿಗಳು ಮತ್ತು ನೆನಪುಗಳು ಅನ್ನೋ ಒಂದು ಧ್ಯೇಯದೊಂದಿಗೆ ಈ ವರ್ಷದ ವಿಶ್ವ ಆನೆ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು 2 ಆನೆ ಮರಿಗಳಿಗೆ ನಾಮಕರಣ ಮಾಡಿದ್ವಿ. ಅದೇ ರೀತಿಯಾಗಿ ನಮ್ಮ ಈ ಒಂದು ಸಕ್ಕರೆಬೈಲು ಆನೆ ಬಿಡಾರದ ಬಗ್ಗೆ ವಿಶ್ವದಾದ್ಯಂತ ಅಥವಾ ನಮ್ಮ ದೇಶದಾದ್ಯಂತ ಒಂದು ಸುದ್ದಿ ಹೋಗ್ಬೇಕು, ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು ಈ ಆನೆಗಳ, ನಮ್ಮ ಸಕ್ಕರೆಬೈಲು ಆನೆ ಬಿಡಾರದ ಮಹತ್ವ ಏನು, ಆನೆಗಳ ಸಂರಕ್ಷಣೆಯ ಮಹತ್ವ ಏನು, ಆನೆಗಳ ಸಂರಕ್ಷಣೆಯಿಂದ ಪ್ರಕೃತಿ ಮೇಲೆ ಏನು ಮಹತ್ವ ಇದೆ, ಪ್ರಕೃತಿಗೆ ಮತ್ತು ಆನೆಗಳಿಗಿರುವ ಸಂಬಂಧ ಏನು ಅಂತ ಎಲ್ರಿಗೂ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಂಚೆ ಲಕೋಟಿ ಇಲಾಖೆಯ ಒಂದು ಸಹಯೋಗದೊಂದಿಗೆ ವಿಶೇಷ ಅಂಚೆ ಲಕೋಟೆಯನ್ನು ಸಹ ನಾವು ಇವತ್ತಿನ ದಿವಸ ಬಿಡುಗಡೆ ಮಾಡಿದ್ದೀವಿ. ಅದೇ ರೀತಿಯಾಗಿ ನಂತರದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಅದೇ ರೀತಿ ಇವತ್ತು ಆನೆ ದಿನಾಚರಣೆ ಅಂಗವಾಗಿ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಪ್ರಬಂಧ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆಗಳನ್ನ ಆಯೋಜಿಸಿದ್ವಿ, ಅವರಿಗೆ ಬಹುಮಾನ ವಿತರಣೆ ಮಾಡ್ತೀವಿ. ನಂತರದಲ್ಲಿ ರಾಜ್ಯದಾದ್ಯಂತ ಎಲ್ಲಾ ಕಡೆಗಳಲ್ಲಿ ಆನೆ ವಿಶೇಷ ತಜ್ಞರುಗಳಿಂದ ವೆಬಿನಾರ್ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಲಾಗಿದೆ. ಸೊ ಅದನ್ನ ಎಲ್ಲೆಲ್ಲಿ ಸ್ಕೂಲು ಕಾಲೇಜುಗಳಲ್ಲಿ ವೆಬಿನಾರ್ ಮೂಲಕ ಅವರುಗಳಿಗೆ ಆನೆಗಳ ಸಂರಕ್ಷಣೆ, ಆನೆಗಳ ಮಹತ್ವದ ಬಗ್ಗೆ ಒಂದು ತಿಳಿಸ್ಕೊಡುವಂತ ಒಂದು ಕೆಲಸನೂ ಸಹ ಇವತ್ತು ಆಗ್ತಾ ಇದೆ. ಅರ್ಜುನ, ಸಾಗರ, ಬಹದ್ದೂರ್ ಆನೆಗಳನ್ನ ಸಾಲಿನಲ್ಲಿ ನಿಲ್ಲಿಸಿ ಕಾಡಾನೆ ತುಂಗ ಮತ್ತು ಚಾಮುಂಡಿಗೆ ನಾಮಕರಣ ಮಾಡಲಾಯಿತು. ಪುರೋಹಿತ ಮಧುಭಟ್ಟರ ನೇತೃತ್ವದಲ್ಲಿ ನಾಮಕರಣ ನಡೆದಿದ್ದು ವಿಶೇಷ. ಇವತ್ತು ನಾವು ನೋಡ್ಬೋದು, ವಿ ಆರ್ ಸೆಲೆಬ್ರೇಟಿಂಗ್ ವರ್ಲ್ಡ್ಸ್ ಎಲಿಫೆಂಟ್ ಇಂಟರ್ನ್ಯಾಷನಲ್ ಡೇ, ಆಗಸ್ಟ್ 12. ಲೈಕ್ ಇವತ್ತು ವಿಶ್ವ ಆನೆಗಳ ದಿನಾಚರಣೆ. ನಾವು ಹೆಂಗೆ ನಮ್ಮ ಹುಟ್ಟುಹಬ್ಬನ ಆಚರಿಸ್ಕೋತೀವೋ ಹಾಗೆ ಅವ್ರದ್ದು ನಾವು ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮತ್ತು ಇವತ್ತೇನು ವಿಶೇಷತೆ ಅಂದರೆ ಇಲ್ಲಿ ಇವತ್ತು ನಾಮಕರಣ ಮಾಡಿದ್ದಾರೆ, 2 ಮಕ್ಕಳಿಗೆ ನಾಮಕರಣ ಮಾಡಿದ್ದಾರೆ. ಒಂದು ಹೆಸರು ತುಂಗ ಅಂತ ಇಟ್ಟಿದ್ದಾರೆ, ಇನ್ನೊಂದು ಹೆಸರು ಚಾಮುಂಡಿ. 2 ಮಕ್ಕಳಿಗೆ ಇವತ್ತು ನಾಮಕರಣ ಆಗಿದೆ. ಆಮೇಲೆ ನಾನು ಏನೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಸೇವ್ ಅವರ್ ಅರ್ತ್ ಆ್ಯಂಡ್ ಮದರ್ ನೇಚರ್. ನಮ್ಮ ನೇಚರ್ನ ನಾವು ಎಷ್ಟು ಸೇವ್ ಮಾಡ್ತೀವೋ ಅದು ನಮ್ಗೆ ಅಷ್ಟು ಕೊಡುತ್ತೆ. ಸಿ, ನೇಚರ್ ಓನ್ಲಿ ಇಸ್ ಗಿವಿಂಗ್, ಅದು ನಮಗೆ ಬರೀ ಕೊಡ್ತಾ ಇದೆ, ನಾವು ಅದರಿಂದ ಏನೂ ತಗೋತಾ ಇಲ್ಲ. ಫಾರ್ ಎಕ್ಸಾಂಪಲ್ ರಿವರ್, ವಾಟರ್, ಎವ್ರಿಥಿಂಗ್ ವಿ ಆರ್ ಗೆಟ್ಟಿಂಗ್. ಸೊ ದಯವಿಟ್ಟು ನಮ್ಮ ಮದರ್ ನೇಚರ್ನ ಉಳಿಸಿ ಮತ್ತು ಪ್ರಾಣಿಗಳನ್ನ ಉಳಿಸಿ. ಪ್ರಾಣಿಗಳು ಆಲ್ವೇಸ್ ಆ್ಯಂಡ್ ಅನಿಮಲ್ಸ್ ಆರ್ ಪ್ಯೂರ್ ಸೋಲ್ ಅಂತಾರೆ, ಅವ್ರನ್ನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿಗೆ ನಾವು ಇವತ್ತು ಬೆಳಗ್ಗೆನೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಬಂದ್ವಿ. ಬಂದ ತಕ್ಷಣ ನಮಗೆ ಇಲ್ಲಿ ಗೊತ್ತಾಗಿದ್ದೇನೆಂದರೆ ಇವತ್ತು ವಿಶ್ವ ಆನೆಗಳ ದಿನಾಚರಣೆ ಅಂತ ಹೇಳಿ. ಸೊ ತುಂಬ ಖುಷಿ ಆಯಿತು. ಬಂದ ತಕ್ಷಣ ನಾವು ಅನಿರೀಕ್ಷಿತವಾಗಿ ಭೇಟಿ ಕೊಟ್ವಿ. ಹೊರಗಡೆಯಿಂದ ಒಂದಿಷ್ಟು ಸ್ನೇಹಿತರು ಕೂಡ ಬಂದಿದ್ದಾರೆ. ಸೊ ಇವತ್ತು ವಿಶ್ವ ಆನೆ ದಿನಾಚರಣೆಯಲ್ಲಿ ನಾವು ಕೂಡ ಒಬ್ಬ ಭಾಗಿದಾರರಾಗಿ ಇಲ್ಲಿ ಭಾಗವಹಿಸುವಂಥ ಸೌಭಾಗ್ಯ ನಮ್ಮದಾಗಿದ್ದು ನಮಗೆ ತುಂಬ ಸಂತೋಷವನ್ನು ತಂದುಕೊಡ್ತು. ಸೊ ಒಳಗಡೆ ಬಂದಾಗ ನೋಡಿದ್ವಿ, ಎಲ್ಲ ಆನೆಗಳನ್ನು ತುಂಬ ಚೆನ್ನಾಗಿ ಅಲಂಕರಿಸಿ ನಿಲ್ಲಿಸಿದ್ವಿ. ನಾವು ಸಾಮಾನ್ಯವಾಗಿ ಒಂದು ಆನೆಗಳನ್ನು ಎಲ್ಲೇ ಅಲಂಕಾರವಾಗಿ ನೋಡ್ತೀವಿ ಅಂದರೆ ಯಾವುದೋ ದೇವಸ್ಥಾನಗಳ ಏನೋ ಒಂದು ವಿಶೇಷ ಕಾರ್ಯಕ್ರಮಗಳಿದ್ದಾಗ ಅಥವಾ ದಸರಾದಲ್ಲಿ ನಾವು ಗಮನಿಸ್ತೀವಿ. ಸೊ ಇಲ್ಲಿ ನಮ್ಮ ಹತ್ತಿರದಲ್ಲೇ ಇರ್ತಕ್ಕಂಥ ಆನೆಗಳನ್ನು
ಇಷ್ಟು ಚೆನ್ನಾಗಿ ಅಲಂಕರಿಸಿ ಇಟ್ಟಿರ್ತಕ್ಕಂಥದ್ದನ್ನು ನೋಡಿ ತುಂಬಾ ಖುಷಿ ಆಯ್ತು. ಜೊತೆಗೆ 2 ಆನೆಗಳಿಗೆ ಇವತ್ತು ನಾಮಕರಣವನ್ನು ಕೂಡ ಮಾಡಿದ್ರು ಅನ್ನೋದು ವಿಷಯ ನಮಗೆ ಗೊತ್ತಾಯ್ತು. ಒಂದು ಆನೆಗೆ ತುಂಗ ಅಂತ ಹೆಸರಿಟ್ಟಿದ್ದಾರೆ, ಇನ್ನೊಂದು ಆನೆಗೆ ಚಾಮುಂಡಿ ಅನ್ನೋ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಸೊ ನಮ್ಮ ಜಿಲ್ಲೆಯ ವಿಶೇಷ ನದಿಗಳಲ್ಲಿ ತುಂಗಾ ನದಿನೂ ಕೂಡ ತುಂಗಾ ನದಿಯ ಹೆಸರನ್ನ ಆನೆಗೆ ಇಟ್ಟಿರ್ತಕ್ಕಂಥದ್ದು. ಹಾಗೆ ಒಂದು ಮಹಿಳಾ ದೇವತೆಯ ಹೆಸರನ್ನು ಚಾಮುಂಡಿ ಅನ್ನುವಂಥ ಹೆಸರಿನಲ್ಲಿ ಕೂಡ ಆನೆಗೆ ಇಟ್ಟಿರ್ತಕ್ಕಂಥದ್ದು ಕೇಳಿ ತುಂಬಾ ಸಂತೋಷವಾಯಿತು. ಈ ಒಂದು ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಾಣಿಗಳು ಅಥವಾ ಪಕ್ಷಿಗಳು ಏನಾಗಿದೆ ಅಂದರೆ ತುಂಬ ಅಳಿವಿನ ಅಂಚಿಗೆ ಬಂದಿದೆ, ಎಲ್ಲಿ ನಶಿಸಿ ಹೋಗ್ತಾ ಇದ್ದಾವೆ. ಎಷ್ಟೋ ಪ್ರಾಣಿಗಳನ್ನ ಪಕ್ಷಿಗಳನ್ನ ನಾವು ಇನ್ನು ನೋಡಬೇಕು ಅಂದರೆ ಸೀಸನಲ್ಲಿ ಕಾಯ್ತಾ ಇದ್ದೀವಿ. ಹಾಗಾಗಿ ನಮ್ಮ ಘನ ಸರ್ಕಾರ ಪ್ರಾಣಿಗಳನ್ನ ಒಂದಿಷ್ಟು ರಕ್ಷಿಸಿ ಪೋಷಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಒಂದಿಷ್ಟು ಪಕ್ಷಿಧಾಮಗಳನ್ನ ಈ ತರ ಇನ್ನಷ್ಟು ಅಭಿವೃದ್ಧಿಗೊಳಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದೆ. ಆಮೇಲೆ ಹಿಂದೆ ಬಂದಾಗಿಂತ ಪ್ರತಿ ಸರಿನೂ ನಾವು ಬಂದಾಗ ನೋಡಿದಾಗ ಒಂದಿಷ್ಟು ವ್ಯವಸ್ಥೆಗಳನ್ನ ಇನ್ನಷ್ಟು ವ್ಯವಸ್ಥಿತವಾಗಿ ಮಾಡಿರೋದನ್ನ ನಾವು ಗಮನಿಸಿದ್ದೀವಿ. ಸೊ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ರಾಜ್ಯದ ಏನು ಪಕ್ಷಿಧಾಮಗಳಿದೆ ಅದನ್ನೆಲ್ಲ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ನಮ್ಮ ಘನ ಸರ್ಕಾರ ಇನ್ನಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ಕೇಳ್ಕೊಂತ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.